ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರುತಿ ಮಠ್ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೆ ನಮ್ಮಲ್ಲಿ ನಮ್ಮ ಪತಂಜಲಿ ಚಿಕಿತ್ಸಾಲಯದಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಅದು ಯಾವುದು ಅಂತಂದ್ರೆ ಸ್ವರ್ಣ ಶಿಲಾಜಿತ್ ಅಂತಂದು. ಈ ಸ್ವರ್ಣ ಶಿಲಾಜಿತ್ ಕ್ಯಾಪ್ಸೂಲ್ ಈಗ ನಮ್ಮ ಪತಂಜಲಿ ಚಿಕಿತ್ಸಾಲಯದಲ್ಲಿ ಅವೈಲೇಬಲ್ ಇದೆ, ಬಟ್ ಲಿಮಿಟೆಡ್ ಸ್ಟಾಕ್ ನಲ್ಲಿದೆ. ಅದನ್ನ ನೀವು ಬೇಕಾತಂದ್ರೂ ಪತಂಜಲಿ ಚಿಕಿತ್ಸಾಲಯ ವಿಜಯಪುರ್ನಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಇದ್ರೊಳಗೆ ಏನ್ ಇಂಗ್ರೀಡಿಯೆಂಟ್ಸ್ ಅದ, ಎದಕ್ ಉಪಯೋಗ ಆಗ್ತದ ಅಂತಂದು ನಾನ್ ನಿಮ್ಗೆ ಡಿಟೇಲ್ ಆಗಿ ಹೇಳ್ತೀನಿ ಅಂತ. ಇವತ್ತು ಇದ್ರಾಗ ಕೌಂಚ್ ಬೀಜ ಇದೆ, ಗೋಕುರ್ ಛೋಟಾ ಮೀನ್ಸ್ ಗೋಕುರ್ ನೆಗ್ಗೆ ಮುಳ್ಳಿಂದ ಫ್ರೂಟ್ ಎಕ್ಸ್ಟ್ರಾಕ್ಷನ್ ಇರ್ತದ, ಅಶ್ವಗಂಧ ಇದೆ, ಸಫೇದ್ ಮುಸ್ಲಿ ಇದೆ, ವಿದಾರಿಕಂದ ಟ್ಯೂಬರ್ಸ್, ಅಕರಕ ಹೋಲ್ ಪ್ಲಾಂಟ್ ಇರ್ತದ, ಜೈಪಾಲ್ ಸೀಡ್ ಇರ್ತದ, ಮೇಥಿ ಸೀಡ್ ಇರ್ತದ, ಗಿಲೋಯಿ ಸ್ಟೆಮ್ ಇರ್ತದ, ಕಾಫಿ ಸೀಡ್ ಇರ್ತದ, ಕಾಲಿ ಮಿರ್ಚ್ ಇರ್ತದ, ಸೇವಾಲಾ ಓಲ್ಡ್ ಪ್ಲಾಂಟ್ ಇರ್ತದ, ಇದು ಡ್ರೈಡ್ ಪೌಡರ್ ಆಫ್ ಶಿಲಾಜಿತ್ ಪ್ಯೂರಿಫೈಡ್ ಶಿಲಾಜಿತ್ ಇರ್ತದ. ಇಟ್ ಈಸ್ ಇದನ್ನ ಮಿನರಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಕೇಸರ್ ಇರ್ತದ, ಮತ್ತೆ ಫೈನ್ ಪೌಡರ್ ಆಫ್ ಭಸ್ಮ. ಯಾವ್ಯಾವ ಭಸ್ಮ ಇರ್ತಾವ ಅಂತಂದ್ರೆ ವಂಗ ಭಸ್ಮ, ರಜತ ಭಸ್ಮ, ಅಬ್ರಕ ಭಸ್ಮ ಇರ್ತದ. ಇದು ಎದಕ್ ಇಂಡಿಕೇಶನ್ ಆಗ್ತದೆ, ಎದಕ್ ಉಪಯೋಗ ಆಗುತ್ತಾ ಅಂತಂದ್ರೆ ಇದು ಬಲ್ಯ, ರಸಾಯನ, ಪೌಷ್ಟಿಕ ಕೊಡ್ತದ, ಉತ್ತೇಜಕ ಇರ್ತದ, ವೀರ್ಯವರ್ಧಕ ಇರ್ತದ, ಸ್ನಾಯು ದೌರ್ಬಲ್ಯದೊಳಗ್ನು ಕೊಡ್ಬಹುದು. ಯಾರಿಗಾದ್ರೂ ಮೊಣಕಾಲ್ ನೋವು ಇತ್ತಂದ್ರೂ ಇವನ್ ಮೊಣಕಾಲ್ ನೋವಿಗೆ ಬರ್ತದ. ಸ್ಪರ್ಮ್ ಏನಾದ್ರೂ ಲೋ ಇತ್ತಂದ್ರೆ ಸ್ಪರ್ಮ್ ಕ್ವಾಂಟಿಟಿ ಮೊಟಿಲಿಟಿನ ಇನ್ಕ್ರೀಸ್ ಮಾಡ್ತದ. ಸೆಕ್ಸುವಲ್ ಪ್ರಾಬ್ಲಮ್ಸ್ ಏನಾದ್ರೂ ಇತ್ತಂದ್ರೆ, ಡಯಾಬಿಟಿಕ್ ಇತ್ತಂದ್ರೆ ಯೂಸ್ ಮಾಡ್ಬೋದು. ಬಟ್ ಸ್ವಲ್ಪ ಕಾಂಟ್ರಾಇಂಡಿಕೇಶನ್ಸ್ ಇರ್ತದ. ಅದಕ್ಕಾಗಿ ನೀವು ಕಾಂಟ್ರಾಇಂಡಿಕೇಶನ್ ಇದ್ದಾಗ ಕೆಲವೊಂದು ಕಂಡೀಷನ್ ಆಗ ನಾವು ಸ್ವಲ್ಪ ಜಾಸ್ತಿ ಪ್ರಿಸ್ಕ್ರೈಬ್ ಮಾಡಂಗಿಲ್ಲ. BP ನೋಡಿ ನಾವು ಇದನ್ನ ಪ್ರಿಸ್ಕ್ರೈಬ್ ಮಾಡ್ಬೇಕಾಗ್ತದ. ಹಂಗಾಗಿ ನೀವು ತಗೊಳಕ್ನ ಮುಂಚೆ ಏನ್ ಮಾಡು, ನಿಮ್ದು BP ಎಲ್ಲ ನಾರ್ಮಲ್ ಅದ ಇಲ್ಲ ಅಂತಂದು ನೋಡ್ಕೊಂಡು ಇನ್ನ ಟ್ಯಾಬ್ಲೆಟ್ಸ್ ನನ್ನ ತಗೊಳ್ಳೋದು ಬೆಟರ್ ಅನ್ಸುತ್ತ. ಹಂಗಿತ್ತಂದ್ರೆ ನಮ್ದು ಡೈರೆಕ್ಟ್ ಪತಂಜಲಿ ಚಿಕಿತ್ಸಾಲಯ ಎಲ್ಲೇ ಇರ್ಲಿ, ನೀವು ಯಾವುದೇ ಇದ್ರೊಳಗಿರ್ಲಿ, ಚಿಕಿತ್ಸಾಲಯ, ಮೆಗಾ ಸ್ಟೋರ್, ಡಾಕ್ಟರ್ ಒಂದ್ಸಲ ಕನ್ಸಲ್ಟೇಷನ್ ಮಾಡಿ ನಂತರ ತಗೊಳ್ಳೋದು ಬೆಸ್ಟ್ ರಿಸಲ್ಟ್ ಇರ್ತದ. ಕೆಲವೊಬ್ರಿಗೆ ಏನ್ ಇರ್ತದ ಅಂತಂದ್ರೆ ಡೈಜೆಷನ್ ಏನಾದ್ರು ವೇರಿಯೇಷನ್ ಇತ್ತು ಅಂತಂದ್ರೂ ಅಷ್ಟು ಯೂಸ್ ಆಗಂಗಿಲ್ಲ. ಅದ್ರ ಸಂಬಂಧ ಅದಕ್ಕೆ ತಕ್ಕಂಗ ನೀವು ಡೈಜೆಷನ್ ಸಿಸ್ಟಮ್ ನ ಕ್ಲಿಯರ್ ಮಾಡ್ಕೋಬೇಕು. ಡಯಟ್ ಅದ್ರ ಮೇಂಟೆನೆನ್ಸ್ ಮಾಡ್ಕೊಂತ ತಗೊಂಡ್ರೆ ಬೆಸ್ಟ್ ರಿಸಲ್ಟ್ ಇರ್ತದ. ಮತ್ತು ಇದು ಸ್ವರ್ಣ ಮತ್ತು ಸ್ವರ್ಣನು ರಜತ ಭಸ್ಮನು ಅದ, ಮತ್ತು ಇವನ್ ಸ್ವರ್ಣ ಎಕ್ಸ್ಟ್ರಾಕ್ಷನ್ಸ್ ಇರ್ತದ, ಸ್ವರ್ಣ ಭಸ್ಮನು ಇರ್ತದ. ಹಂಗಾಗಿ ನೀವು ಇದನ್ನ ತಗೋಬೇಕು. ಇದ್ರದ್ದು ಮೇನ್ ಇಷ್ಟೊಳಗ 10 ಕ್ಯಾಪ್ಸೂಲ್ಸ್ ಇರ್ತದ. ಇದನ್ನ ನಾವು ಡೈಲಿ ಬೆಳಗ್ಗೆ 2, ರಾತ್ರಿ 2 ವಿತ್ ವಾರ್ಮ್ ಮಿಲ್ಕ್ ಜೊತೆ ತಗೋಬೇಕಾಗ್ತದೆ. ಶಿಲಾಜಿತ್ ಯಾವಾಗ್ಲೂ ಮಿಲ್ಕ್ ಜೊತೆ ತಗೊಂಡ್ರೆ ಡೈಜೆಷನ್ ಆಗ್ತದ. ನಾರ್ಮಲ್ ನೀರ್ಕಿನ ಹಾಲ್ನೊಳಗೆ ವಾರ್ಮ್ ಮಿಲ್ಕ್ ಒಳಗ ತಗೊಳ್ಳೋದು ಬಹಳ ಬೆಸ್ಟ್ ರಿಸಲ್ಟ್ ಇರ್ತದ. ಬೆಸ್ಟ್ ಅಂದ್ರೆ ಇದು ಡೈಜೆಷನ್ ಆಗುದೇ ಹಾಲ್ನೊಳಗ. ಹಂಗಾಗಿ ನೀವು ಶಿಲಾಜಿತ್ ತಗೋಬೇಕಾದ್ರೂ ಸಮೇತ ಹಾಲ್ನ ನೀವು ಕನ್ಸ್ಯೂಮ್ ಮಾಡೋದು ಬಹಳ ಬೆಸ್ಟ್ ರಿಸಲ್ಟ್ ಇರ್ತದ. ಬೆಳಗ್ಗೆ 2, ರಾತ್ರಿ 2. ಇಲ್ಲ ಅಂತಂದ್ರೆ ಕಂಡೀಷನ್ ಮೇಲೆ ಡಿಪೆಂಡ್ ಮಾಡಿ ನಿಮ್ಮ ಡಾಕ್ಟರ್, ನಿಯರ್ ಬೈ ಡಾಕ್ಟರ್ ಯಾರಿರ್ತಾರಲ್ಲ ಅವ್ರನ್ನ ಭೇಟಿ ಮಾಡಿ ಇದನ್ನ ಎಷ್ಟು ಡೋಸ್ ತಗೋಬಹುದು, ಎಷ್ಟು ಮಟ್ಟಿಗೆ ನಿಮ್ ಕಂಡೀಷನ್ ಅದ, ಎಷ್ಟು ದಿನದಿಂದ ಅದ, ಅದ್ರ ತಕ್ಕಂಗ ಡೋಸೇಜ್ ನ ನಾವು ನಿಮ್ಗ ತಿಳಿಸ್ಬೋದು. ಮತ್ತ ಇವನ್ ಇಲ್ಲಿ ಮೇಲ್ಗಡೆ ಪ್ರಿಸ್ಕ್ರಿಪ್ಷನ್ ಮಾಡ್ದಂಗೆ ಇದು ಪವರ್, ಸ್ಟಾಮಿನಾ ಇನ್ಕ್ರೀಸ್ ಮಾಡ್ತದ. ಓನ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ ಇರೋದು ಅದಷ್ಟೇ ಅಲ್ಲ, ಓವರ್ ಆಲ್ ನಿಮ್ದು ರಸಾಯನ ಕ್ರಿಯೆ ಇರ್ತದ, ಮತ್ತು ಸ್ಟಾಮಿನಾನು ಇನ್ಕ್ರೀಸ್ ಮಾಡ್ತದ, ಮತ್ತು ಸ್ಟ್ರೆಂತ್ ಇನ್ಕ್ರೀಸ್ ಮಾಡ್ತದ. ಇದು ಎಷ್ಟ್ ಏಜ್ ನೋಡಿ ತಗೋಬೇಕು ಅನ್ನೋದು ಅಂತಂದ್ರೆ ಸಣ್ಣ ಮಕ್ಕಳಿಗೆ ನಿಮ್ ಕನ್ಸಲ್ಟೇಷನ್ ಮಾಡಿ ಏಜ್ ಲಿಮಿಟ್ ಇರ್ತದ, ಇಷ್ಟು ಏಜ್ ಅಂತ ಇಷ್ಟು ತಗೋಬೇಕು ಅನ್ನೋದು. ಹಂಗಾಗಿ ಡೈರೆಕ್ಟ್ ಆಗಿ ಸಣ್ಣ ಮಕ್ಕಳಿಗೆ ತರ ಕೊಡೋಕಿನ ಮುಂಚೆ ವಿದಿನ್ 18 ಇಯರ್ಸ್ ಮುಂಚೆ ನೀವು ಕೊಡೋಕಿನ ಮುಂಚೆ ಕನ್ಸಲ್ಟೇಷನ್ ಮಾಡಿ ಕೊಡೋದು ಬೆಟರ್ ಅನ್ಸುತ್ತ. ಅದಕ್ಕೆ ಅವ್ರಿಗೆ ನೆಸಸರಿ ಐತೋ ಇಲ್ಲ ಮಕ್ಕಳಿಗೆ ಅಂತಂದು ನಿಮ್ ಡಾಕ್ಟರ್ನ ಕೇಳ್ಕೊಂಡು ನೀವು ತಗೋದು ಬೆಸ್ಟ್ ಆಗ್ತದ. ಈ ವಿಡಿಯೋನ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ನ ಒತ್ತೋದನ್ನ ಮರ್ಲಿಕ್ ಹೋಗ್ಬೇಡ್ರಿ. ನಮ್ ಚಾನಲ್ ನೀವು ನೋಡತ್ತಿದ್ರ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.